बोलो श्री रामचंद्र महाराज की जय। पिताजी पिताजी ನನಗೂ ಸ್ವಲ್ಪ ಉಯ್ಯಿ ನಡಿ ನಮ್ ಕೆಲಸ ನೋಡೋಣ. ಏನ ರಾಮರಸ ಕುಡಿದ್ಬಿಟ್ರೆ ನೀ ಹೇಳಿದ್ ಕಾರಣ ಸೈನ್ ಆಗ್ತೀನ? ಏನೋ ಕುಡಿದು ಕುಡಿದು ಸುಸ್ತಾಯ್ತಲ್ಲ ಅಂತ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಿದ್ದೆ, ಅಷ್ಟ್ ಬೇಗ ಎಲ್ಲೆಲ್ಲ ಕೈಯಾಗಿ ಕೀ ಎತ್ತ ಕೊಡ್ತೀಯ? ಏಯ್ ಅತ್ತೆ, ಐ ಐ ಈ ವಯಸ್ಸಲ್ಲೂ ಏನ್ ಸ್ಟೆಪ್ಪು ಏನ್ ಮೂಮೆಂಟು ಅತ್ತೆ. ನಿಜವಾಗ್ಲೂ ನೀವು ಹುಟ್ ಕಲಾವಿದೆ. ಸೆಂಟಿಮೆಂಟ್ಗೂ ಸೈ, ಕಾಮಿಡಿಗೂ ಸೈ. ಅತ್ತೆ, ಇನ್ಮೇಲೆ ಈ ರಾಮರಸದ ಪ್ರೋಗ್ರಾಮ್ನ ಎವ್ರಿ ಸಂಡೇ ಪರ್ಮನೆಂಟ್ ಇಟ್ಕೊಂಡ್ಬಿಡೋಣ. ಸರಿ ಸರಿ, ಈ ಹಬ್ಬದ ಗಡಪ್ ಸಾಕು. ನಾಳೆ ಒರಿಜಿನಲ್ ಗಡಪ್ ಹಾಕೊಂಡು ತಪ್ಪದೆ ಡ್ಯೂಟಿಗೆ ಹಾಜರಾಗ್ಬಿಡಿ. ಏನ್ ಹಾಗೆ ಮುಖ ನೋಡ್ತಿದ್ದೀರಾ? ಹೋಗೆ. ಡ್ಯೂಟಿ ಅಂತೆ, ಡ್ಯೂಟಿಗೆ ತಪ್ಪದೆ ಬರ್ಬೇಕಂತೆ. ಏನಿವ್ನು ದೊಡ್ಡ ಡಿಸ್ಟ್ರಿಕ್ಟ್ ಕಲೆಕ್ಟ್ರು, ನಾವಿವ್ನ ಕೈ ಕೆಳಗೆ ಕೆಲಸ ಮಾಡೋ ಜವಾನ್ರು. ನಮ್ಮ ಆಸ್ತಿನ ಅವನ ಕೈಗೆಲ್ಲಿ ಇಟ್ಕೊಂಡು ನಮಗೆ ಅಧಿಕಾರ ಚಲಾಯಿಸ್ತಾನೆ. ಊರಿಂದ ಹಿರಿಯರ ಮನೆಗೆ ಬಂದ್ರೆ, ಹಬ್ಬ ಹುಣ್ಣಿಮೆ ಬಂದ್ರೆ ನನ್ನ ಒಡವೆ ನಾನ್ ಹಾಕೊಳಕ್ಕೆ, ನನ್ ಸೀರೆ ನಾನ್ ಉಟ್ಕೊಳಕ್ಕೆ ಇವನ ಹತ್ರ ಪರ್ಮಿಷನ್ ಕೇಳ್ಬೇಕು. ಅಯ್ಯೋ ವೆಂಕಟೇಶ್ವರ, ಇದು ಒಂದು ಬದುಕೇನಪ್ಪ? ಇಂತ ಹೀನಾಯವಾದ ಬದುಕು ಯಾಕೋ ಬದುಕಿಸ್ತೀಯ ಅಣ್ಣ. ನನಗ್ ಬದುಕಕ್ಕೆ ಇಷ್ಟ ಇಲ್ಲ. ಒಂದ್ ಫಾಲಿಡಲ್ಲೋ ಟಿಕ್20 ಏನಾದ್ರೂ ಒಂದ್ ತಂದ್ಕೊಟ್ಟೆ ನಾನು ಕೂಡ ಸತ್ತೋಗ್ತೀನಿ. ನನಗ್ ಬದುಕಕ್ಕೆ ಇಷ್ಟ ಇಲ್ಲ ಅಣ್ಣ. ತಂಗಿ ಶಾಂತಿ ಕಣಮ್ಮ, ಶಾಂತಿ. ಸಿಡಿಲಿನ ಆರ್ಭಟಕ್ಕೂ ಹೆದರದಲ್ಲೇ ಇರೋ ನೀನು ಹೋಗಿ ಹೋಗಿ ವಿಷ ಕುಡಿದು ಪ್ರಾಣ ಬಿಡ್ತೀನಿ ಅಂತೀಯಲ್ಲಮ್ಮ. ಛೇ, ಬದುಕಿದ್ರೆ ಸಿಂಹದಾಗ ಬದುಕಬೇಕು ಕಣಮ್ಮ. ಸಿಂಹ ಯಾವತ್ತಿದ್ರು ಸಿಂಹನೇ ಅಣ್ಣ. ಗುಳ್ಳೆ ನರಿ ಆಗಿದ್ದು ಇತಿಹಾಸದಲ್ಲೇ ಇಲ್ಲ. ದಿನ ಸಾಯೋದ್ಕಿಂತ ಒಂದೇ ಸಲ ನೆಮ್ಮದಿಯಾಗಿ ಸಾಯ್ಬೋದಲ್ಲ. ನನ್ನ ತಂಗಿನ ಈ ಸ್ಥಿತಿಗೆ ತಂದೋನ್ಗೆ ನಾನೊಂದ್ ಗತಿ ಕಾಣಿಸ್ತೇ ಬಿಡೋದಿಲ್ಲ. ಆದ್ರೆ ನೀನ್ ನನ್ಗೊಂದ್ ಮಾತು ಕೊಡ್ಬೇಕು ಕಣಮ್ಮ. ಏನಣ್ಣ? ನೀನ್ ಇಬ್ರು ಹೆಣ್ಮಕ್ಳಲ್ಲಿ ಒಬ್ಬ ಮಗಳನ್ನ ನನ್ ಮಗನು ಕೊಟ್ಟು ಮದುವೆ ಮಾಡ್ತೀನಿ ಅಂತ ನೀನ್ ಮಾತು ಕೊಡ್ಬೇಕು ಕಣಮ್ಮ. ಆ ನನ್ನ ಮಗನ್ನ ಹುಚ್ಚನಾಯ್ ತರ ಓಡ್ಸಾಡ್ಸ್ಕೊಂಡು ಹೊಡೆದು ನಾನು ಊರಾಚೆ ಕಳಿಸ್ಲಿಲ್ಲ. ನನ್ನ ಹೆಸರು ಕರಿಬೇಡ. ಮಾತು ಕೊಡಮ್ಮ. ಕೊಟ್ಟಾಗೋಯ್ತು. ನನ್ ಪ್ಲಾನ್ ಏನು ಅಂತ ಈಗ ಕೇಳು. ನಾವು ಮಾಲನ ಕಿಡ್ನಾಪ್ ಮಾಡ್ತೀವಿ, ನಾಟಕೀಯವಾಗಿ. ನಾವ್ 3 ಜನ ಸೇರಿ ನಿನಗೂ ನಿಮ್ಮ ಅಮ್ಮನಿಗೂ ಬುದ್ಧಿ ಬರ್ಲಿ ಅಂತ ಈ ನಾಟಕ ಆಡಿದ್ವಿ. ನಡೆದಿದ್ದೇನು ಅಂದ್ರೆ, ಅಷ್ಟೊಂದು ಅನ್ಯಾಯ ಮಾಡಿದಾರ? ಹೌದಮ್ಮ. ಇವತ್ತು ನಿನ್ನ ಅತ್ತೆ ಜೈಲಿನಿಂದ ಬಿಡುಗಡೆ ಆಗಿ ಬರ್ತಾ ಇದ್ದಾರೆ. ಇವತ್ತು ನಿನ್ ತಂದೆ ಕರ್ಕೊಂಡ್ ಬರಕ್ ಹೋಗಿದ್ದಾರೆ. ಜಂಪರ್ ತೇರಿ ಜಂಪರ್ ಮೇ ಬಂಪರ್. ಯಾರೋ ನೀನು? ಆಫ್ಟರ್ ಆಲ್ ಟ್ಯಾಕ್ಸಿ ಡ್ರೈವರ್ ಶಿವು. ಕೊಟ್ಟ ಅಂದ್ರೆ ಓಪನ್ ಆಗ್ಬಿಡ್ಬೇಕು ಬಾಕ್ಸ್. ನೀನು ಟ್ಯಾಕ್ಸಿ ಡ್ರೈವರ್ ಆದ್ರೇನು, ಲಾರಿ ಕ್ಲೀನರ್ ಆದ್ರೇನು, ಒಟ್ನಲ್ಲಿ ನೀನ್ ನನ್ ಸೋದ್ರ ಮಾವ. ಅಯ್ಯೋ ಶಿವು, ಅಯ್ಯಯ್ಯ ನರಕಾಸುರ, ನಾನು ಎಷ್ಟೊತ್ತು ಅಂತ ಕಣ್ಣು ಮುಚ್ಕೊಂಡಿರ್ಲಪ್ಪ. ಅಯ್ಯೋ ಅಜ್ಜಿ. ಅಯ್ಯೋ, ಡುಯೆಟ್ ಹಾಕೊಂಡು ರೊಮ್ಯಾನ್ಸ್ ಮಾಡೋ ಟೈಮ್ ಅಲ್ಲಮ್ಮ, ಚೇಜ್ ಮಾಡೋ ಟೈಮು. ಚೇಜಾ? ಏನ್ ಹೇಳ್ತಿದ್ಯಾ ಅಜ್ಜಿ? ನಿಮ್ ಶಕುನಿ ಮಾವ ಮಾಲನ್ನ ಕುದುರೆ ಗಾಡಿಲಿ ಹಾಕೊಂಡು ಕಿಡ್ನಾಪ್ ಮಾಡ್ಕೊಂಡೋದ. ಶಿವು, ಚೇಜ್ ಚೇಜ್. ನಿಮ್ ಮತ್ತೆಗೆ ಇದು ನಾಟಕ ಅಂತ ಹೇಳಿದೀನಿ. ನೀನು ಮಾಲನ್ನ ನಿಜವಾಗ್ಲೂ ರೇಪ್ ಮಾಡು.
ಬಿಡು, ನಾನು ಓಡಾಡ್ಬಿಡ್ತೀನಿ. ಒಂದ್ 10 ರೂಪಾಯಿ ಇದ್ರು ಕೊಡು, ಸುಸ್ತಾಗ್ಬಿಟ್ಟಿದೀನಿ. ನಿನ್ನ ಹೆಸರಲ್ಲಿ 2 ಎಳ್ನೀರು ಕುಡ್ಕೊಂಡು ಯಾಕೆ ಹೆಂಗಿದ್ರು ಹೊಡಿತಿ, ಅದಕ್ಕೆ ಮೊದ್ಲೇ ಹತ್ಕೊಂಡ್ಬಿಡ್ತಾ ಇದ್ದೀನಿ. ಅಂಬಾಪುರದ ಅನ್ನಪೂರ್ಣೇಶ್ವರಿ ಮಗಳಾದ ಮಾಲನ್ನ, ಅವರ ಸೋದರ ಮಾವನಾದ ಗಿರಿಯಪ್ಪ ಮತ್ತು ಮಗನಾದ ಕೃಷ್ಣಪ್ಪ ಅವಳನ್ನು ಅಪಹರಿಸಿಕೊಂಡು ಹೋಗಿ ಅತ್ಯಾಚಾರ ಮಾಡಲು ಪ್ರಯತ್ನ ಪಟ್ಟ ವಿಷಯ ಈಗಾಗಲೇ ನಿಮಗೆಲ್ಲ ಗೊತ್ತಿದೆ. ಅವರ ಸಂಬಂಧಿಗಳಾದ್ರಿಂದ ಪೊಲೀಸರಿಗೆ ತಿಳಿಸದೆ ಊರ್ ಪಂಚಾಯಿತಿಯಲ್ಲೇ ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದೀವಿ. ಪಾಪಿಗಳ, ಆ ಟ್ಯಾಕ್ಸಿ ಡ್ರೈವರ್ನ ಊರು ಬಿಟ್ಟು ಓಡಿಸ್ತೀನಿ ಅಂತ ಸುಳ್ಳು ಹೇಳಿ ನನ್ನ ಮಗಳ ಜೀವನನೇ ಹಾಳು ಮಾಡ್ತೀರೇನ್ರೋ? ನೀವು ಮನುಷ್ಯರಲ್ಲ, ರಾಕ್ಷಸರು. ಇಂಥ ಗುಳ್ಳೆನರಿಗಳನ್ನ ಬೆಂಕಿಯಾಗಿ ಸುಡಬೇಕು. ಇವ್ರನ್ನ ಊರ್ ಮಧ್ಯದಲ್ಲಿ ಕಟ್ ಹಾಕಿ ಕೈಕಾಲು ಮುರಿಬೇಕು. ನಮ್ ಹಳ್ಳಿ ಆಚಾರದ ಪ್ರಕಾರ ಇವ್ರನ್ನ ಒದ್ದು ಊರಿಂದ ಹೊರಗೋಡಿಸ್ಬೇಕು. ಹೌದು ಹೌದು. ನಿಲ್ಸಿ. ಊರಿಂದ ಓಡಿಸ್ಬೇಕಾಗಿರೋದು, ಬೆಂಕಿ ಹಚ್ಚಿ ಸುಡ್ಬೇಕಾಗಿರೋದು, ಬೋರ್ ಮಧ್ಯದಲ್ಲಿ ಕಟ್ಟಾಕಿ ಕೈಕಾಲು ಮುರಿಬೇಕಾಗಿರೋದು ಇವ್ರನ್ನಲ್ಲ, ಆ ಟ್ಯಾಕ್ಸಿ ಡ್ರೈವರ್ ಶಿವನ. ನನ್ನ ಹತ್ರ ಯಾರು ಬರೋದು ಬೇಡ, ಮಾತಾಡೋದು ಬೇಡ. ಮಾಲಾ, ಏನಿದು ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಾ? ನಾನು ಸತ್ಯನೇ ಹೇಳ್ತಾ ಇದ್ದೀನಿ. ನನ್ನ ಮಾನಭಂಗ ಮಾಡಕ್ ಪ್ರಯತ್ನ ಪಟ್ಟಿದ್ದು ಈ ಕೃಷ್ಣ ಅಲ್ಲ, ಆ ಶಿವನೇ. ಮಾಲಾ, ಏನಮ್ಮ ನೀನ್ ಹೇಳ್ತಾ ಇರೋದು? ಹೌದಮ್ಮ, ನನ್ ಮದ್ವೆ ಆಗಿ ಈ ಆಸ್ತಿ ಎಲ್ಲ ಪಡಿಬೇಕಾದ್ರೆ ಇದೊಂದೇ ದಾರಿ ಅಂತ ಈ ಶಿವು ನನ್ನ ಹಾಳು ಮಾಡೋಕ್ ಪ್ರಯತ್ನ ಪಟ್ಟ. ಇಷ್ಟು ಜನರ ಮುಂದೆ ಮಾನ ಮರ್ಯಾದೆ ಬಿಟ್ಟು ಈ ವಿಷಯನ ಯಾವ ಹೆಣ್ಣಾದ್ರೂ ಹೇಳ್ತಾಳ? ನಾಯಿಗೊಂದು ತನ್ನ ಹಾಕಿದ್ರೆ ಸಾಯೋ ತನಕ ವಿಶ್ವಾಸ ತೋರಿಸುತ್ತೆ. ಇಷ್ಟು ದಿವಸ ನಾನ್ ನಿನಗೆ ಅನ್ನ ಹಾಕದ್ನಲ್ಲೋ, ಅಷ್ಟು ವಿಶ್ವಾಸ ಕೂಡ ಇಲ್ವಾ? ಇಷ್ಟು ಊರ್ ಜನರ ಮುಂದೆ ನನ್ ಮಾನ ಮರ್ಯಾದೆ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ. ಚಿಚಿ, ನಿನ್ನ ಮುಖ ಕೂಡ ತೋರಿಸ್ಬೇಡ. ಹೊಟ್ಟೋಗು, ಹೊಟ್ಟೋಗಿಲ್ಲಿಂದ. ಸತ್ಯ ಚಪ್ಪಲಿ ಹುಡುಕೋಷ್ಟರಲ್ಲಿ ಸುಳ್ಳು ಊರ್ಲ ಸುತ್ಕೊಂಡ್ಬಂತು ಅನ್ನೋದು ನಿಜ. ಸತ್ಯ ಇವತ್ತಲ್ಲ ನಾಳೆ ನಿಮಗೆ ಗೊತ್ತಾಗುತ್ತೆ. ತಗೊಳ್ಳಿ. ಅಕ್ಕ, ಇಷ್ಟು ದಿವಸ ನೀನು ಅಜ್ಜಿ ಎಲ್ಲ ಸೇರಿ ಆಡ್ತಿದ್ ನಾಟಕ ಮುಗೀತಲ್ವಾ? ಯಾವ ನಾಟಕ? ಯಾವ ನಾಟಕನ? ಶಿವು ನನ್ ಸೋದರ ಮಾವ ಅಂತ ಇಷ್ಟು ದಿವಸ ಯಾಕೆ ನನ್ನ ಹತ್ರ ಹೇಳಿಲ್ಲ? ಅಂದ್ರೆ ಶಿವು ಜಾನಕಿ ಮಗನ? ಹೌದಮ್ಮ, ಅಜ್ಜಿ ನನಗೆಲ್ಲ ಹೇಳಿದ್ದಾರೆ. ನಿನಗೂ ನನಗೂ ಇರೋ ಅಹಂಕಾರ ನಿಲ್ಲಿಸ್ಬೇಕು ಅಂತ ಇವರೆಲ್ಲ ಸೇರಿ ನಾಟಕ ಆಡಿದ್ದಾರೆ. ನಾಟಕ ಆಡಿ ನಮ್ ಕಣ್ ತರಿಸಿದ್ದಾರೆ. ಇದೆಲ್ಲ ಆಗಿದ್ದು ನಿನ್ನಿಂದಾನೆ. ನಿನ್ ದಾರಿಲಿ ನನ್ನ ಬೆಳೆಸಿದ್ಯಾ. ಈಗ ಆಸ್ತಿ ಎಲ್ಲ ನಿನ್ ಕೈಗೆ ಬಂದಾಯ್ತಲ್ಲ. ಈ ಮನೆಯಲ್ಲಿ ನೀನೊಬ್ಳೆ ಮಹಾರಾಣಿ ತರ ಮೆರೆದಾಡು. ಮಾಲಾ, ಶಿವಗೋಸ್ಕರ ನೀನ್ ಎಷ್ಟೊಂದು ಸಹಾಯ ಮಾಡಿದೀಯ. ಈಗ ಯಾಕೆ ಹೊಸ ತರ ನಾಟಕ ಆಡ್ತಿದೀಯ? ನಿಜ ಹೇಳೆ ಮಾಲಾ, ಹೇಳ್ದೆ ಹೋದ್ರೆ ನನ್ನ ಮೇಲೆ ಆಣೆ. ಹೇಳ್ತೀನಿ ಮೋಹಿನಿ, ಹೇಳ್ತೀನಿ. ನಾನು ಹಾಗೆ ಹೇಳ್ದಿದ್ರೆ ನಮ್ಮ ಅಪ್ಪಾಜಿನ ಜೈಲಿನಿಂದ ಬಿಡುಗಡೆ ಆಗಿ ಬರ್ತಾ ಇರೋ ನಮ್ಮ ಅತ್ತೆನ ಸಾಯಿಸ್ಬಿಡ್ತೀನಿ ಅಂತ ಶಕುನಿ ಮಾವ ಹೆದರಿಸ್ತ. ಇಂಥದ್ದೇನೋ ಒಂದು ಇರುತ್ತೆ ಅಂತ ಅನ್ಕೊಂಡಿದ್ದೆ. ಈಗ ಅದು ನಿಜ ಆಯ್ತು. ಅತ್ತೆ, ಈಗ್ಲಾದ್ರೂ ಅರ್ಥ ಆಯ್ತಾ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ? ವೆಲ್ಕಮ್ ಪಿತಾಜಿ. ಹೆಂಗಿದೆ ಸೆಟಪ್? ಸೂಪರ್. ನೀನ್ ಹೇಳಿದ ಪ್ರಕಾರ ಟೈಮ್ ಬಾಂಬು ಫಿಕ್ಸ್ ಮಾಡ್ಬಿಟ್ಟಿದ್ದೀನಿ. ಕೃಷ್ಣ, ಆಫ್ಟರ್ ಆಲ್ ಒಬ್ಬ ಟ್ಯಾಕ್ಸಿ ಡ್ರೈವರ್. ನಾನ್ ಅಮೆರಿಕಾದಿಂದ ಹೆಲಿಕಾಪ್ಟರ್ ಬರ್ತಾ ಇದ್ದೀನಿ ಅಂತ ಸುಳ್ಳು ಹೇಳಿ
ಅಂಬಾಪುರದ ಹೊಲದಲ್ಲಿ ಲ್ಯಾಂಡ್ ಆಗಿ ಇಡೀ ಆಸ್ತಿನೇ ಒಡೆಯೋದಕ್ಕೆ ನೋಡ್ತಾನ. ಅವ್ನು ಯಾವ ಜಾಗದಲ್ಲಿ ಲ್ಯಾಂಡ್ ಆಗಿದಾನೋ ನಾವು ಅದೇ ಜಾಗದಿಂದ ಟೇಕಪ್ ಆಗಿ ಇಡೀ ಆಸ್ತಿನೆಲ್ಲ ಹೊಡ್ಕೊಂಡು ಅಮೆರಿಕಾದಲ್ಲಿ ಸೆಟ್ಲ್ ಆಗೋಣ. ಈ ಆಸ್ತಿ ಅಂತಸ್ತು ಐಶ್ವರ್ಯ ನನಗೆ ಯಾವ್ದು ಬೇಡ ಕಣೋ ಶಿವು. ಶಿವು ನೀನ್ ಮಾತ್ರ ನಮ್ಮನ್ ಬಿಟ್ಟೆಲ್ಲೂ ಹೋಗ್ಬೇಡಪ್ಪ, ನಮ್ಮನ್ ಬಿಟ್ಟೆಲ್ಲೂ ಹೋಗ್ಬೇಡ ಕಣೋ ಶಿವು. ಹೋಗಲ್ಲ. ಹಲೋ, ನಿನ್ ತಾಯಿ ನಿನ್ ಮಾವನ್ನ ಇಲ್ಲಿ ಭದ್ರವಾಗಿ ಕಟ್ಟ ಹಾಕಿದೀನಿ. ನನ್ನ ತಂಗಿ ಮನೆ ಆಸ್ತಿ ಪೇಪರು, ಒಡವೆ, ಹಣ ಎಲ್ಲ ಸೂಟ್ ಕೇಸ್ ನಲ್ಲಿ ಹಾಕೊಂಡು ರಾಮದೇವ್ರ ಬೆಟ್ಟದ ಹತ್ರ ಬರ್ಬೇಕು. ನಿನ್ ಹೀರೋ ಬುದ್ಧಿ ಏನಾದ್ರೂ ತೋರ್ಸಿದ್ರೆ ನಿನ್ನ ತಾಯಿ ಮಾವನ್ನ ಜೀವ ಸಹಿತ ನೋಡಕ್ಕಾಗಲ್ಲ. ಹುಷಾ. ಟೈಮ್ ಬಾಂಬ್ ಫಿಕ್ಸ್ ಮಾಡಿರೋ ಟೈಮ್ ಮಾತ್ರ ಪರ್ಫೆಕ್ಟ್ ಆಗಿದೆ. ಶಿವು ದುಡ್ಡು ತಗೊಂಬರೋದು ಸ್ವಲ್ಪ ಲೇಟ್ ಆದ್ರೂ ಕೂಡ ಬಾಂಬ್ ಬ್ಲಾಸ್ಟ್ ಆಗೋಗ್ಬಿಡುತ್ತೆ. ಕೃಷ್ಣ, ಯಾ ಅವನ ಅದೃಷ್ಟ ಚೆನ್ನಾಗಿದ್ಯೋ ಇಲ್ಲ ನಿನ್ನ ಅದೃಷ್ಟ ಚೆನ್ನಾಗಿದ್ಯೋ ನನಗೆ ಗೊತ್ತಿಲ್ಲ. ಶಿವು ಲ್ಯಾಂಡಿಂಗ್, ನಾನು ಹೈಡಿಂಗ್. ಶಾಬಾಷ್, ಹೇಳಿದ ಟೈಮ್ಗೆ ಸರಿಯಾಗಿ ಬಂದ್ಬಿಟ್ಟೆ. ಸೂಪರ್ ಸೂಪರ್ ಟೈಮಿಂಗ್. ಹತ್ತೇರಿ ಜಂಪರ್ ಮೇ ಬಂಪರ್. ಒಳ್ಳೇದಕ್ಕಾಗ್ಲಿ ಕೆಟ್ಟದಕ್ಕಾಗ್ಲಿ ಟೈಮಿಂಗ್ ಕರೆಕ್ಟ್ ಬರ್ಬೇಕು ಅಂತ ನಾನ್ ದೊಡ್ಡವರಿಂದ ಪಡ್ಕೊಂಡ್ ವರ ಕಣೋ. ಕೊನೆವರೆಗೂ ಟೈಮ್ ನಂದೇನೆ. ಏಯ್, ನೀನ್ ಅನ್ಕೊಂಡಿರೋ ಹಾಗೆ ನಾನ್ ನಿನ್ ಮುಂದೆ ಬಂದು ತಲೆ ತಗ್ಸಿ ನಿನ್ ಕೈಗೆ ಸೂಟ್ ಕೇಸ್ ಕೊಟ್ಟು ಸಲಾಮ್ ಹೊಡಿತೆ ಅಂತ ನೀನ್ ಅನ್ಕೊಂಡಿದ್ರೆ ನಿನ್ನಂತ ಶತಮೂರ್ಖ ಈ ಜಗತ್ತಿನಲ್ಲಿ ಬೇರೆ ಯಾರು ಇಲ್ಲ. ನೀನು ಸಿಂಹದ ಮರಿ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೋ. ಅದಕ್ಕೆ ನಿನ್ನ ಶಕ್ತಿಯಿಂದ ಗೆಲ್ಲಕ್ಕಾಗದೆ ಗುಳ್ಳೆ ನರಿ ಯುಕ್ತಿ ಉಪಯೋಗಿಸಿ ಅದಕ್ಕೆ ಈ ಸೆಟಪ್. 108 ಗಾಡಿಗಳಿವೆ. ಇದರಲ್ಲಿ ಯಾವುದೋ ಒಂದು ಗಾಡಿಲಿ ನಿನ್ನ ಮಾತೃಶ್ರೀಯವರನ್ನು, ನಿನ್ನ ಪ್ರಾಣ ಪದಕವಾದ ಮಾವನವರನ್ನು ಕಟ್ಟಿ ಹಾಕಿ ಜೊತೆಗೆ ಟೈಮ್ ಬಾಂಬು ಫಿಕ್ಸ್ ಮಾಡಿದೀನಿ. ಅದಿನ್ನೇನ್ ಕೇವಲ 9 ನಿಮಿಷದಲ್ಲಿ ಅದು ಬ್ಲಾಸ್ಟ್ ಆಗುತ್ತೆ. ಬಂದ್ಬಿಟ್ರೆ ಹೆಂಗಪ್ಪ ಹೀರೋನ್ ಸೂಟ್ ಮಾಡೋದು? ದೊಡ್ಡವಳು ನಾನ್ ಸಾಯ್ಬೇಕು, ನೀನ್ ಯಾಕೆ ಸಾಯ್ಬೇಕು? ತಳ್ಳು. ಇಂಥ ಕಥೆಯಲ್ಲಿ ಒಬ್ಬ ನಾಯಕಿ ಸಾಯ್ಲೇಬೇಕು, ಆಗ್ಲೇ ಇನ್ನೊಬ್ಬಳು ಮದ್ವೆ ಆಗೋಕ್ ಸಾಧ್ಯ. ನಾನೇ ಸಾಯ್ತೀನಿ. ನಾನ್ ಸಾಯ್ತೀನಿ ಅಂತ ಅದ್ ಯಾಕೆ ಕಿತ್ತಾಡ್ತೀರಾ? ಇಬ್ರು ಸಾಯೋದ್ ಬೇಡ, ನಾನ್ ಮದ್ವೆ ಮಾಡ್ಕೋಬೇಕಲ್ವಾ? ಈ ಕಡೆ ಬಂದೆ ನೋಡು. ನಾನು 2 ಕನಸು ಸಿನಿಮಾ ನೋಡಿದೆ, ಅದರಲ್ಲಿ ನಮ್ಮ ಅಣ್ಣವ್ರಿಗೋಸ್ಕರ ಕಲ್ಪನಾ ತ್ಯಾಗ ಮಾಡ್ತಾಳೆ. ಹಾಗೆ ಅಕ್ಕ ನೀನ್ ಸರಿಯಾಗಿ ನೋಡಿಲ್ಲ, ಅದ್ರಲ್ಲಿ ಮಂಜುಳಾನೇ ತ್ಯಾಗ ಮಾಡಿದ್ದು, ಅದಕ್ಕೆ ನಾನೇ ಸಾಯ್ತೀನಿ. ಕಲ್ಪನಾನೇ ಅಕ್ಕ, ಮಂಜುಳಾನೇ. ಕಲ್ಪನಾನೇ ಮಂಜುಳಾ, ಕಲ್ಪನಾನೇ ಡೆಸ್ಕು. ಏನ್ ಹೀರೋಯಿನ್ ಗಳ್ರಮ್ಮ ನೀವು? ಸರಿಯಾಗಿ ಪಿಕ್ಚರ್ ನೋಡಕೋ ಬರಲ್ವಾ? 2 ಕನಸು ಸಿನಿಮಾದಲ್ಲಿ ಕಲ್ಪನಾನು ಸಾಯಲ್ಲ, ಮಂಜುಳಾನು ಸಾಯಲ್ಲ. ಈ ಕಡೆ ಬಂದ್ರಿ. ಯೋ ಇರಯ್ಯ,
ಹುಟ್ಟಿದವರು ಅನ್ನೋ ಪವಿತ್ರವಾದ ಸಂಬಂಧಕ್ಕೆ ದ್ರೋಹ ಬಗ್ದಿರೋ ಪರಮ ಕಿರಾತಕ ನೀನು. ನೀನಿಷ್ಟೆಲ್ಲ ಮಾಡ್ತಿರೋದು ಈ ಒಡವೆ ಸರ ಹಣಕ್ಕೋಸ್ಕರ ತಾನೇ? ತಗೋ, ಈ ನನ್ನ ತಾಳಿ ಸರ ಒಂದು ಬಿಟ್ಟು ಬಾಕಿ ಎಲ್ಲ ತಗೋ. ಇದನ್ನೆಲ್ಲ ತಗೊಂಡು ನೀನ್ ಹೆಣಕ್ ಹಾಕು. ತಗೋ, ತಗೋಳ. ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮೀ ದೇವಿ, ನಮ್ಮಮ್ಮ ಲಕ್ಷ್ಮೀ ದೇವಿ. ನನ್ನಿಂದ ನಿನಗೆ ಅನ್ಯಾಯ ಆಗಿದೆ ಅಂತ ನನ್ ಮಕ್ಕಳಿಗೆ ಅನ್ಯಾಯ ಮಾಡ್ಬೇಡ ಜಾನಕಿ. ಅತ್ತಿಗೆ, ಎಲ್ರೂ ಒಂದಾಗುವಾಗ ನಾನ್ ಬೇಡ ಅಂತೀನ ಅಣ್ಣ? ಅರ್ಥ ಆಯ್ತು. ನನ್ನಿಬ್ಬರ ಮಕ್ಕಳನ್ನು ನೀನು ಸೊಸೆಯರ್ನಾಗ್ ತಗೋಬೇಕು ಅಂತ ಅನ್ಕೋತಾ ಇದೀಯ ಅಲ್ವಾ? ದೈವೇಚ್ಛೆ. ಶಿವರಾಜ್, ಜಾನಕಿಗೆ ಹುಟ್ಟಿದ್ದು ಅವಳಿ ಮಕ್ಕಳು. ನಿನ್ನ ಆಸೆ ಏನು ಅಂತ ನನಗೆ ಗೊತ್ತಿತ್ತಲ್ಲ. ಇಬ್ರಲ್ಲಿ ಒಬ್ಬ ಹುಡುಗನ್ನ ಅಮೆರಿಕಾ ಕಳಿಸಿದ್ದೆ. ಶಿವು, ರಾಜು. ಹಾಯ್. ಡ್ಯಾಡಿ, ಶಿವರಾಜು. ಏ ಜಂಪರ್, ಡ್ಯಾಡಿ, ಹೊಸ ಜೋಡಿ ನೋಡಿ. ಪ್ರೀತಿಗೆ ಲವ್ ಟ್ಯಾಕ್ಸ್ ಇಡಬೇಡಿ ಜಮ ಜಮಾಯಿಸಿ. ಲವ್ ಯಾವ ಲೈಸೆನ್ಸ್ ಇಲ್ಲ ಲಗಾಯಿಸಿ. ಜನಿಕರ ಜನರೇ